ವಿಕೋಪಕ್ಕೆ ತಿರುಗಿದ ಕಬ್ಬು ಬೆಳೆಗಾರರ ಆಕ್ರೋಶ. ಮುಧೋಳದ ಸಂಗನಹಟ್ಟಿಯಲ್ಲಿ ಕಬ್ಬು ಬೆಳೆಗಾರರು ಉಗ್ರ ಹೋರಾಟವನ್ನ ಮಾಡ್ತಾ ಇದ್ರು. ಮುಧೋಳದಲ್ಲಿ ಕಬ್ಬು ಬೆಳೆಗಾರರು 50ಕ್ಕೂ ಹೆಚ್ಚು ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಕಬ್ಬಿಗೂ ಕೂಡ ಬೆಂಕಿ ಹಚ್ಚಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗ ಟ್ರ್ಯಾಕ್ಟರ್ಗಳಿಗೂ ಕೂಡ ಬೆಂಕಿಯನ್ನ ಹಚ್ಚಿ ಕಬ್ಬು ಬೆಳೆಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಕಬ್ಬಿನ ಟ್ರ್ಯಾಕ್ಟರ್ಗಳು ಯಾವ ರೀತಿಯಾಗಿ ಧಗಧಗಿಸ್ತಿದೆ ಅನ್ನುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ನೋಡ್ತಾ ಇದ್ರಿ ದೃಶ್ಯದಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಟ್ರ್ಯಾಕ್ಟರ್ನ ತುಂಬಾ ಕಬ್ಬಿನ ಜಲ್ಲೆಗಳನ್ನ ತುಂಬಲಾಗಿದೆ. ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಇವತ್ತು ರೈತರು ಪದೇ ಪದೇ ಹೇಳ್ಕೊಳ್ತಾ ಬರ್ತಾ ಇದ್ರು, ನಮ್ಮ ಹೋರಾಟವನ್ನ ನೀವು ಅಷ್ಟು ಲೈಟ್ ಆಗಿ ತಗೊಳ್ಬೇಡಿ, ನಮ್ಮ ಬೇಡಿಕೆಯನ್ನ ಈಡೇರಿಸಿ ಅಂತ. ಬಟ್ ಕೇರ್ ಮಾಡಿರಲಿಲ್ಲ. ಇವತ್ತು ಅದು ತೀವ್ರ ಸ್ವರೂಪಕ್ಕೆ ಹೋಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ರವಿ, ಎಷ್ಟು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ? ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ? ದಿವ್ಯ ಜ್ಯೋತಿ, ಈಗ ಸ್ಥಳದಲ್ಲಿ ಏನು ಸೈದಾಪುರ ಸಕ್ಕರೆ ಕಾರ್ಖಾನೆಯ ಸ್ಥಳದಲ್ಲಿ ನಾವಿರ್ತಕ್ಕಂಥದ್ದು. ಈಗಾಗಲೇ ನಾನು ನಿಮಗೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾದಂಥ ಅವಘಡ ಸಂಭವಿಸಲಿಕ್ಕೆ ಕಾರಣ ಸರ್ಕಾರ ಮತ್ತು ಜಿಲ್ಲಾಡಳಿತ. ಕಾರಣ ಏನಂತಂದ್ರೆ, ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತರ ಮಧ್ಯೆ ಏನು ಒಪ್ಪಂದ ಆಗಲಿಲ್ಲ ಬೆಲೆ ನಿಗದಿ ಬಗ್ಗೆ. ಈ ರೀತಿಯಾದಂಥ ಅವಘಡಕ್ಕೆ ಕಾರಣ ಆಯಿತು. ಹೀಗಾಗಿ ಸೈದಾಪುರ ಸಕ್ಕರೆ ಕಾರ್ಖಾನೆಯಲ್ಲಿ ಆವರಣದಲ್ಲಿ ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಏನು ಟ್ರ್ಯಾಕ್ಟರ್ಗಳನ್ನ, ಅಂದರೆ ಕಬ್ಬು ತುಂಬಿಕೊಂಡಿರ್ತಕ್ಕಂಥ ಟ್ರ್ಯಾಕ್ಟರ್ಗಳನ್ನು ಈಗ ಬೆಂಕಿ ಹಚ್ಚಿರ್ತಕ್ಕಂಥದ್ದು. ಬೆಂಕಿ ಹೊತ್ತಿ ಉರಿತಾ ಇದೆ. ಈ ರೀತಿಯಾದಂಥ ಅವಘಡ ಇಲ್ಲಿ ಸಂಭವಿಸಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು ದಿವ್ಯಾ. ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಏನು ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನು ಹಚ್ಚಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಕಾರಣ ಇಷ್ಟೇ, ಸುಮಾರು 15 ದಿನಗಳಿಂದ ಈ ರೈತರು ಹೋರಾಟವನ್ನು ಮಾಡ್ತಾ ಇದ್ರು. ನಮ್ಮ ಕಬ್ಬಿಗೆ ಸೂಕ್ತ ಬೆಲೆ ಸಿಗಬೇಕು, ಪ್ರತಿ ಟನ್ ಕಬ್ಬಿಗೆ 3,500 ರು ಸಿಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ರು. ಆದರೆ ಸರ್ಕಾರ ಆಗಲಿ ಕಾರ್ಖಾನೆ ಮಾಲೀಕರಾಗಿ ಸ್ಪಂದಿಸಿರಲಿಲ್ಲ. ಕಾರ್ಖಾನೆ ಮಾಲೀಕರು ಯಾವಾಗ ನಿನ್ನೆ ಏನು ಕಬ್ಬು ಬೆಳೆಗಾರರು ಮುಧೋಳ್ ಬಂದ್ಗೆ ಕರೆಯನ್ನು ನೀಡ್ತಾರೆ, ಆ ಬಂದ್ಗೆ ಕರೆ ನೀಡ್ತಿದ್ದಂತೆ ಎಚ್ಚೆತ್ಕೊಂಡಿರ್ತಕ್ಕಂಥ ಕೆಲ ಕಾರ್ಖಾನೆ ಮಾಲೀಕರು ತಮ್ಮ ಬೆಲೆ ನಿಗದಿಯನ್ನ, ದರ ನಿಗದಿಯನ್ನ ಅಪ್ಡೇಟ್ ಅನ್ನು ಮಾಡ್ತಾರೆ, ಪ್ರಕಟಣೆಯನ್ನು ಮಾಡ್ತಾರೆ. ಆ ಪ್ರಕಟಣೆಯ ಮೂಲಕ 3,300 ಪ್ರತಿ ಟನ್ಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಅವರು ನಿಗದಿ ಮಾಡಿರ್ತಕ್ಕಂಥ ದರ, ಕಾರ್ಖಾನೆ ಮಾಲೀಕರಿಗೆ ಮಾಡಿರ್ತಕ್ಕಂಥ ದರ ರೈತರಿಗೆ ಒಪ್ಪಿಗೆ ಆಗಿರಲಿಲ್ಲ. ಈ ರೀತಿಯಾದಂಥ ಹಿನ್ನೆಲೆಯಲ್ಲಿ ಇವತ್ತು ಮುಧೋಳ್ ರೈತರು ಏನು ಮುಧೋಳ್ ಬಂದ್ಗೆ ಕರೆ ನೀಡಿದ್ರು, ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡಿದ್ರು. ಈ ರೀತಿಯಾದಂಥ ಅವಘಡವನ್ನು ಮಾಡ್ತೇವೆ, ನಮ್ಮನ್ನು ಲೈಟಾಗಿ ತಗೊಳ್ಬೇಡಿ, ನಾವು ಶಾಂತ ರೀತಿಯಿಂದ ಹೋರಾಟ ಮಾಡ್ತಾ ಇದ್ದೇವೆ, ನಮ್ಮ ಬೇಡಿಕೆಗಾಗಿ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಸಹಿತ. ಆದರೆ ಯಾವುದೇ ಕಾರ್ಖಾನೆ ಮಾಲೀಕರು ಇವರಿಗೆ ಮಾತುಕತೆಗೆ ಬರದ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ರೈತರು ತಾಳ್ಮೆಯನ್ನು ಕಳೆದುಕೊಂಡಿದ್ದಾರೆ. ಈಗಾಗಲೇ ಹಲವು ಇಂಜನ್ಗಳಿಗೆ ಬೆಂಕಿ ಹತ್ತಿಕೊಂಡಿರ್ತಕ್ಕಂಥದ್ದು, ಎಷ್ಟೋ ಬೈಕ್ಗಳಿಗೆ ಬೆಂಕಿ ಹತ್ತಿದೆ, ನೀವು ನೋಡ್ತಾ ಇರ್ಬೋದು. ಈ ರೀತಿಯಾದಂಥ ಏನು ಅವಘಡ ಇಲ್ಲಿ ಸಂಭವಿಸಿರ್ತಕ್ಕಂಥದ್ದು. ಒಟ್ಟಾರೆ 20ಕ್ಕೂ ಹೆಚ್ಚು ಬೈಕ್ಗಳಿಗೆ ಬೆಂಕಿಯನ್ನು ಹಚ್ಚಿ ಈಗಾಗಲೇ ರೈತರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇದರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ರೈತರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಯಾಕೆ ಬೆಂಕಿ ಸರ್? ಏನ್ಲ ಅವ್ರ ಹೇಳ ನಾವು ಕಡ್ದಿದ್ರು ಕಬ್ಬು ರೀ ಸರ್. ಏನ್ಲ 3,300 ಕೊಡ್ತಂತ ನಾವು ಕಬ್ಬು ಕಡ್ಕೊಂಡು ಬಂದಿದ್ರಿ. ಇಲ್ಲಿ ಟೈಪ್ಗಳಂತ ಉರಿ ಹಚ್ಚಿ ಟೈಪ್ ಮಾಡಿ ಹೋಗ್ಯಾರು. ನಾವು ಏನು ಮಾಡ್ಬೇಕು? ನಾವು ರೈತರ ರೀ. ಏನ್ಲ ಅವ್ರು ಹೇಳಿದಾಗ ಏನ್ಲ ಒಪ್ಕೊಂಡು ನಾವು ಕಡ್ದಿದ್ವಿ ರೀ. ಕೆಲವು ಮಂದಿ ಕಡಿಮೆ ಇರ್ಬೇಕಂದ್ರೆ ಅವಾಗ ಬಂದು ಇರ್ಬೇಕಂತ ಹೇಳ್ಬೇಕ್ರು, ಅವಾಗ ಹೇಳ್ಬೇಕಾಗಿತ್ತು. ಈಗ ಕಬ್ಬು ನಿಮ್ಮ ಏನ್ರಿ? ನಮ್ಮೂರು ಕಬ್ಬು, ನಾವು ರೈತರ, ನಾವು ಕಬ್ಬು ನಮ್ದು, ಗಾಡಿ ನಮ್ಮದು ಎಲ್ಲ ಎಂತ ಸುಟ್ಟು ಹೋಗ್ತು. ನಾವು ಏನು ಮಾಡಬೇಕು? ಎಷ್ಟು ಗಾಡಿಗಳಿಗೆ ಬೆಂಕಿ ಹತ್ತಿಲ್ಲ? ಇಲ್ಲಂದ್ರೆ ಅಂತ ಒಂದು 80 ಗಾಡಿ, 160 ಗಾಡಿ ಎಂತ ಸುಟ್ಟು ಹೋಗಿಬಿಟ್ರು. ಈಗ 160 ಗಾಡಿ ಅಂತ ಎಲ್ಲ ಎಂತ ಹೋದ್ರಿ. ಒಂದು ಗಾಡಿಗೆ ಎಷ್ಟು ಟನ್ ಕಬ್ಬು ಇರುತ್ತೆ? 20 ಟನ್. ನೋಡಿದ್ರಲ್ಲ ದಿವ್ಯ ಜ್ಯೋತಿ, ಈಗಾಗಲೇ 100ಕ್ಕೂ ಹೆಚ್ಚು ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಈಗಾಗಲೇ ಬೆಂಕಿ ಹತ್ತಿರ್ತಕ್ಕಂಥದ್ದು. ಒಂದು ಟ್ರ್ಯಾಕ್ಟರ್ನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಟನ್ ಕಬ್ಬು ಇರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ನಾವು ನೇರ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾದಂಥ ಅವಘಡ ಇಲ್ಲಿ ಸಂಭವಿಸಿದೆ ಅಂತ ಹೇಳ್ಬೋದು ದಿವ್ಯಾ. ಈಗಾಗಲೇ ಬೆಂಕಿಗೆ ಸುಟ್ಟು ಇಡೀ ಕಬ್ಬು ಕರಕಲಾಗಿದೆ. ಹೀಗಾಗಿ ಅದನ್ನು ಬೆಳೆದಿರ್ತಕ್ಕಂಥ, ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ರೈತರು ಕೂಡ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ನಾವು ಕಷ್ಟಪಟ್ಟು ಬೆಳೆದಿದ್ವಿ, ಅದು ಕೂಡ ಈಗ ಬೆಂಕಿಗೆ ಆಹುತಿ ಆಗಿದೆ. ಹೀಗಾದ್ರೆ ನಾವು ಏನು ಮಾಡಬೇಕು ಅನ್ನುವಂಥ ಆಕ್ರೋಶವನ್ನು ಕೂಡ ಇವರು ರೈತರು ಹೇಳ್ತಾ ಇರ್ತಕ್ಕಂಥದ್ದು.
ಫ್ಯಾಕ್ಟ್ರಿ ಮಾಲೀಕರು ಹೇಳಿದ್ದಾರೆ ಅಂತೇಳಿ ನಾವು ಕಬ್ಬನ್ನು ತಂದಿದ್ವಿ. ಆದರೆ ನಮ್ಮ ಕಬ್ಬು ಸುಟ್ಟು ಕರಕಲಾಗಿದೆ, ನಮಗಾದ ನಷ್ಟಕ್ಕೆ ಯಾರು ಹೊಣೆ ಅಂತನ್ನುವಂಥ ಆಗ್ರಹವನ್ನ ಪ್ರಶ್ನೆಯನ್ನ ಇವರು ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಇನ್ನೋರು ರೈತರು ಇದ್ದಾರೆ. ಸರ್, ಎಷ್ಟು ಟನ್ ಕಬ್ಬು ಕಳಿಸಿದ್ರಿ, ಏನಾಗಿದೆ ಇಲ್ಲಿ ಪರಿಸ್ಥಿತಿ? ಸರ ಟನ್ ಗಂಟ್ಲೆ ಕಬ್ಬು ಇಲ್ರಿ, 1000-10,000 ಗಂಟ್ಲೆ ಟನ್ ಕಬ್ಬು ಬಂದಿರ್ತೈತಿ ಸರ. ಇಲ್ಲಿ ಬಂದು ಇವ್ರು ರೈತ ಸಂಘದವ್ರು ಮನೆ ಬಗೆಹರಿಸ್ಕೊಂಡಾರು. ಮತ್ತೆ ಈ ನಮೂನಿ ಮಾಡ್ರಿ ಸರ, ಇದು ಗೌರ್ಮೆಂಟ್ ಜವಾಬ್ದಾರಿ ಆಗ್ಬೇಕೈತಿ. ಇದು ಗೌರ್ಮೆಂಟ್ದವ್ರು ಬಂದು ಇದನ್ನ ಏನಾರು ರಿಸ್ಕ್ ತಗೋಬೇಕು ಸರ. ಇಲ್ಲಿ ಅಲ್ಲ, ಬೆಲೆ ನಿಗದಿಗಾಗಿ ಬಗೆಹರಿಸ್ಯಾರಲ್ಲ ಸರ, ಆ ಬೆಲೆ ರೈತರು ಒಪ್ಪಿಗೆ ಇಲ್ಲ ಅಂತ ಅನ್ನುವಂಥದ್ದು ಹೋರಾಟವನ್ನು ಒಪ್ಪಿಗೆ ಇಲ್ಲ ಅಂದ್ರೆ ಸಿಎಂ ಜೋಡ ಮಾಡ್ಬೇಕು. ಸಿಎಂ ಬಗೆಹರಿಸ್ಯಾರಿಲ್ರಿ. ಇಲ್ಲಿ ಫ್ಯಾಕ್ಟ್ರಿಗಳದಾಗ ಬಂದು ರೈತರ ಜೋಡ ಯಾಕೆ ಮಾಡ್ಬೇಕ್ರಿ? ಗಾಡಿಗಳು ನುಕ್ಸಾನ್ ಯಾರು ಕೊಡಾರ ಸರ? ಇವ್ರು ಮುದೋಳದವ್ರನ್ನ ಬಗೆಹರಿಸ್ಬೇಕು ಸರ. ಇಲ್ಲಿ ಮುದೋಳದವ್ರನ್ನ ಎಬ್ಬಿಸ್ಬೇಕು ಸರ. ಇದಿಷ್ಟು ದಿವ್ಯಾ, ಈಗಾಗಲೇ ಇಲ್ಲಿನ ರೈತರು ಹೇಳುವಷ್ಟದ್ದು ಇಷ್ಟೇ. ಈಗಾಗಲೇ ಇವರು ಕಾರ್ಖಾನೆ ಮಾಲೀಕರು ಹೇಳಿದ್ದಾರೆ ಅಂತ ಹೇಳಿ ನಾವು ಕಬ್ಬು ಕಳಿಸಿದ್ದೇವೆ. ಆದರೆ ಒಂದು ಕಡೆ ರೈತ ಹೋರಾಟಗಾರರು ಈಗಾಗಲೇ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ರೀತಿಯಾದಂತಹ ಬೆಂಕಿ ಅವಘಡವನ್ನು ಮಾಡಿದ್ದಾರೆ. ಇದರ ನಷ್ಟಕ್ಕೆ ಯಾರು ಹೊಣೆ ಅನ್ನುವಂತ ಅಳಲನ್ನ ಇವರು ತೋಡ್ಕೊಳ್ತಾ ಇದ್ದಾರೆ. ದಿವ್ಯಾ, ಎಸ್ ರವಿ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಮುಧೋಳದ ಸಕ್ಕರೆ ಕಾರ್ಖಾನೆ ಮುಂಭಾಗ ಸಾಲುಗಟ್ಟಿ ನಿಂತಿದ್ದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸೈದಾಪುರ ಸಕ್ಕರೆ ಕಾರ್ಖಾನೆ ಬಳಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಾಗಲಕೋಟೆ ಕಬ್ಬು ಬೆಳೆಗಾರರ ರೋಷಾವೇಶ ಮುಂದುವರೆದಿದ್ದು, ಸಮಸ್ಯೆಗೆ ಸ್ಪಂದಿಸದ ಕಾರ್ಖಾನೆಯ ವಿರುದ್ಧ ಆಕ್ರೋಶವನ್ನ ಈ ಮೂಲಕ ವ್ಯಕ್ತಪಡಿಸಿದ್ದಾರೆ. ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಸಾಲು ಸಾಲು ಟ್ರ್ಯಾಕ್ಟರ್ಗಳು ಹೊತ್ತಿ ಧಗಧಗಿಸಿವೆ. ಸೈದಾಪುರ ಸಕ್ಕರೆ ಕಾರ್ಖಾನೆ ಮುಂಭಾಗ ಸಾಲುಗಟ್ಟಿ ನಿಂತಿದ್ದಂತಹ ಸುಮಾರು 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿರುವಂತಹ ಪರಿಯನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಬಾಗಲಕೋಟೆ, ಹಾವೇರಿ, ಬೆಳಗಾವಿ ಮತ್ತು ಕಲಬುರಗಿ ಈ 4 ಜಿಲ್ಲೆಗಳಲ್ಲೂ ಕೂಡ ಹೋರಾಟವನ್ನ ಆರಂಭ ಮಾಡಲಾಗಿತ್ತು. ಆದರೆ ಬೆಳಗಾವಿಯಲ್ಲಿ ಸಮಸ್ಯೆ ಬಗೆಹರಿತಿದ್ದ ಹಾಗೆ, ರೈತರು ತಣ್ಣಗಾಗ್ತಿದ್ದ ಹಾಗೆ ಇಡೀ ಪ್ರಾಬ್ಲಮ್ ಸಾಲ್ವ್ ಅಂತ ಸರ್ಕಾರ ಕೂಡ ಕೈ ತೊಳೆದು ಕೂತ್ಕೊಂಡಿತ್ತು. ಅದರ ಪರಿಣಾಮ ಇವತ್ತಿದು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಹಳ್ಳೂರು. ರವಿ, ಸರ್ಕಾರಕ್ಕೆ ಪದೇ ಪದೇ ಎಚ್ಚರಿಸ್ತಾ ಇದ್ರು, ಕಾರ್ಖಾನೆಗಳು ಹೇಗೆ ನಡೆಸ್ತುವೆ ನೋಡೋಣ, ಬಾಗ್ಲ ಹಾಕ್ತೀವಿ, ಹುಷಾರ್ ಅಂತ. ಬಹುಶಃ ಆ ದಿನ ಇವತ್ತು ಬಂದಿದೆ ಅನ್ಸುತ್ತೆ. ಯಾಕೆ ಯಾವೊಬ್ಬ ಅಧಿಕಾರಿಗಳಾಗ್ಲಿ, ಉಸ್ತುವಾರಿ ಸಚಿವರಾಗ್ಲಿ ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ? ಇವತ್ತು ಇದು ಟ್ರಿಗರ್ ಆಗ್ಲಿಕ್ಕೆ ಏನ್ ಪ್ರಮುಖ ಅಂಶವಾಯ್ತು? ನಿಜಕ್ಕೂ ದಿವ್ಯಾ, ಈ ರೀತಿಯಾದಂತಹ ಸ್ಥಿತಿಯನ್ನು ನೋಡ್ತಾ ಇದ್ರೆ ಇಲ್ಲಿ ಏನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರೇ ಅಸಹಾಯಕರಾದ್ರ ಅನ್ನುವಂಥ ಪ್ರಶ್ನೆ ಮೂಡ್ತೈತೆ. ಕಾರಣ ಇಷ್ಟೇ, ಈ ರೈತರು ಹಲವು ದಿನಗಳಿಂದ ಏನು ತಮ್ಮ ಬೇಡಿಕೆಯನ್ನ ಆಗ್ರಹಿಸ್ತಾ ಇದ್ರು, ತಮ್ಮ ಬೆಲೆ ನಿಗದಿಗಾಗಿ ತಮ್ಮ ಹೋರಾಟವನ್ನ ಮಾಡ್ತಾ ಇದ್ರು. ಅವರನ್ನ ಕರೆದು, ಫ್ಯಾಕ್ಟರಿ ಮಾಲೀಕರನ್ನ ಕರೆದು ಸಂಧಾನವನ್ನ ಮಾಡಬಹುದಾಗಿತ್ತು. ಆದ್ರೆ 2 ಬಾರಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತ ಸಭೆಯನ್ನು ಕರೆದಿತ್ತು. ಆದರೆ ಬೆಲೆ ನಿಗದಿ ವಿಚಾರವಾಗಿ ಇಬ್ಬರಿಗೂ ಒಪ್ಪಂದ ಆಗಿರಲಿಲ್ಲ. ಈ ರೀತಿಯಾದಂಥ ಹಿನ್ನೆಲೆಯಲ್ಲಿ ರೈತರು ಇಂದು ಆಕ್ರೋಶವನ್ನು ಹೊರ ಹಾಕಿರ್ತಕ್ಕಂಥದ್ದು. ಮುಧೋಳ್ ಬಂದ್ಗೆ ಕರೆ ನೀಡಿದ್ರು, ಕಾರ್ಖಾನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ರು. ಇದೆಲ್ಲವೂ ಆದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಪೊಲೀಸ್ ಇಲಾಖೆ ಅಸಹಾಯಕವಾಗಿ ಕುಳಿತಿದೆ, ಜಿಲ್ಲಾಡಳಿತ ಅಸಹಾಯಕವಾಗಿ ಕುಳಿತಿದೆ ಅಂತ ಹೇಳ್ಬೋದು. ಅಂದ್ರೆ ಸುಮಾರು ಇಲ್ಲಿಗೇನು ಕಬ್ಬು ಕಾಣಿಸ್ತಿದೆ, ಇವು ಕೂಡ ರೈತರೇ ಕಳಿಸಿರ್ತಕ್ಕಂಥ ಕಬ್ಬು. ಇದು ನಷ್ಟನೂ ರೈತರಿಗೆ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ರೈತ ಹೋರಾಟಗಾರರು ಮತ್ತು ರೈತರ ಮಧ್ಯೆ ಈಗ ಭಿನ್ನಾಭಿಪ್ರಾಯ ಬರುವಂತಹ ಲಕ್ಷಣಗಳು ಕಾಣ್ತಾ ಇವೆ. ಕಾರಣ ಏನಿಷ್ಟೇ, ಈಗಾಗಲೇ ಕಾರ್ಖಾನೆ ಮಾಲೀಕರು ಕಬ್ಬನ್ನ ಕಳಿಸ್ರಿ ಅಂತ ಹೇಳಿದ ಮೇಲೆ ನಾವು ಕಬ್ಬನ್ನ ಕಾರ್ಖಾನೆಗಳಿಗೆ ಕಳಿಸಿದ್ವಿ. ಆದ್ರೆ ರೈತ ಹೋರಾಟಗಾರರು ಈ ಕಬ್ಬಿಗೆ ಬೆಂಕಿ ಹಚ್ಚುವ ಮೂಲಕ ನಮ್ಮ ಬಾಳಿಗೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂಥ ಆಕ್ರೋಶ ಇವರು ಹೊರ ಆಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಬ್ಬು ಹೋರಾಟಗಾರರು ಏನಿದ್ದಾರೆ, ನಾವು ಸುಮಾರು ದಿನಗಳಿಂದ ನಾವು ಮನವಿಯನ್ನ ಮಾಡಿಕೊಂಡ್ವಿ, ಅಲವತ್ತುಕೊಂಡ್ವಿ, ಬೇಡಿಕೆ ಇಟ್ಟುಕೊಂಡ್ವಿ. ಆದರೆ ಸರ್ಕಾರ ಆಗಲಿ, ಜಿಲ್ಲಾ ಪ್ರತಿನಿಧಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಜಿಲ್ಲಾಡಳಿತ ಆಗಲಿ ಸ್ಪಂದನೆಗೆ ಬರಲಿಲ್ಲ. ಇವತ್ತು ಮಧ್ಯಾಹ್ನದವರೆಗೂ ನಾವು ಟೈಮನ್ನು ಕೊಡ್ತೇವೆ, ಆದಾಗ್ಯೂ ಸಹಿತ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಕಾರ್ಖಾನೆ ಮಾಲೀಕರು. ಬೆಲೆ ನಿಗದಿ ವಿಚಾರ, ಬಾಕಿ ಹಣದ ವಿಚಾರ ಯಾವುದಕ್ಕೂ ಒಪ್ಪಂದಕ್ಕೆ ಬರದೇ ಇದ್ದಾಗ ರೈತರು ತಾಳ್ಮೆಯನ್ನು ಕಳೆದುಕೊಂಡು ಈ ರೀತಿಯಾದಂಥ ಅವಘಡವನ್ನು ಸಂಭವಿಸಲಿಕ್ಕೆ ಕಾರಣರಾಗಿದ್ದಾರೆ. ಈಗಾಗಲೇ ಏನು ಸೈದಾಪುರ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಕಬ್ಬಿಗೆ ಬೆಂಕಿ ಹತ್ತಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು ದಿವ್ಯಾ. ಈಗಾಗಲೇ ಬೆಂಕಿಯ ಕೆನ್ನಾಲ್ಗೆ ದಟ್ಟವಾಗಿ ಹೊಗೆ ಆಡ್ತಾ ಇರ್ತಕ್ಕಂಥದ್ದು. ಇಡೀ ಆವರಣ ಹೊಗೆಮಯವಾಗಿದೆ. ಸಕ್ಕರೆ ಕಾರ್ಖಾನೆಯ ಇಡೀ ಆವರಣ ಹೊಗೆಮಯವಾಗಿದೆ. ಇನ್ನು ಮುಂದಿನ ಭಾಗದಲ್ಲಿ ಅಂದರೆ ಸೈದಾಪುರ ಕಾರ್ಖಾನೆಯ ಒಳಭಾಗದಲ್ಲಿ ನೌಕರರಿರ್ತಕ್ಕಂಥ 20 ಬೈಕ್ಗಳಿಗೂ ಹೆಚ್ಚು ಬೆಂಕಿಯನ್ನು ಹಚ್ಚಲಾಗಿದೆ. ಆ ಬೈಕ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಇವತ್ತು ರೈತರು ತಾಳ್ಮೆಯನ್ನು ಕಳೆದುಕೊಂಡಿದ್ರು. ನಮ್ಮ ಬೇಡಿಕೆ ಇವತ್ತು ನಿರ್ಣಾಯಕ ಹೋರಾಟ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದನ್ನ ಜಿಲ್ಲಾಡಳಿತ
ಮನಗಾಣಬೇಕಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಅವರನ್ನು ಕರೆದು ಅವರ ಪರಿಸ್ಥಿತಿಯನ್ನು ಶಾಂತ ಮಾಡುವಂಥದ್ದಾಗಿರ್ಬೋದು, ಅವರನ್ನು ತಣ್ಣಗೆ ಮಾಡುವಂಥದ್ದು, ಇದು ಯಾವುದೂ ಕೂಡ ಆಗದ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಕ್ರಮಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಸ್ಥಳದಲ್ಲಿ ಪೊಲೀಸರು ಸಾಕಷ್ಟು ಹರಸಾಹಸವನ್ನು ಪಡ್ತಿದ್ದಾರೆ ಈ ಬಿಗುವಿನ ವಾತಾವರಣ ಶಾಂತವಾಗಲಿಕ್ಕೆ. ಸದ್ಯಕ್ಕೆ ಬಿಗುವಿನ ವಾತಾವರಣ ಶಾಂತವಾಗುವ ಪರಿಸ್ಥಿತಿಗಳು, ಲಕ್ಷಣಗಳು ಕಾಣ್ತಾ ಇವೆ ಅಂತ ಹೇಳ್ಬೋದು. ದಿವ್ಯಾ. ಓಕೆ ರವಿ, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ಒಂದರಿಂದ ಒಂದು ಹೀಗೆ ಟ್ರ್ಯಾಕ್ಟರ್ಗಳು ಬೆಂಕಿಯ ಕೆನ್ನಾಲಿಗೆಯಲ್ಲಿ ದಗಿಸ್ತಿರೋದನ್ನ ನೀವು ನೋಡ್ತಾ ಇದ್ರಿ. ಸದ್ಯ ಅದನ್ನ ನಂದಿಸುವ ಕಾರ್ಯವೂ ಕೂಡ ಇನ್ನೂ ಆರಂಭಗೊಂಡಿಲ್ಲ. ಗ್ರಾಮ ತಗೊಂಡು ಬೇಗ ವಾಪಸ್ ಬರೋಣ.